ಒಂದೊಂದು ಬೇಟಿಗೆ ಒಬ್ಬೊಬ್ಬರು ಅಲ್ಲೇ ಹಂಗೆ ನಿಂತ್ಕೋಬೇಕು. ಬೇಗ ಒಂದು ಬೇಟ್ಗೆ ಕರೆಕ್ಟಾಗಿ ನಿಂತು ಎರಡನೇ ಬೇಟು ಮೂರನೇ I would like to call Mr. Shivakumar sir to give a speech. ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಚ್ ತುಕಾರಾಮ್ ರವರೇ, ಪ್ರಾಂಶುಪಾಲರಾದ CP ಸುವರ್ಣ ತುಕಾರಾಮ್ ರವರೇ, IAS ಜ್ಞಾನಿ ಸೆಂಟರ್ ಕೋಚಿಂಗ್ ಸೆಂಟರ್ನ ವ್ಯವಸ್ಥಾಪಕರಾದ ವಿನಾಯಕರವರೇ ಮತ್ತು ಈ ಶಾಲೆಯ ಗುರು ವೃಂದದ ಬಾಬುರವರೇ, ನಂಜಮ್ಮ ಮೇಡಮ್ ಅವರೇ, ಸುಜಾತಾ ಮೇಡಮ್ ಅವರೇ, ಮಮತಾ ಪ್ರಕಾಶ್ ರವರೇ ಮತ್ತು ಎಲ್ಲ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಬಂದ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಿಸ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈ ಸ್ವಾತಂತ್ರ್ಯ ಪಡೆಯೋದಕ್ಕೆ ನಮ್ಮ ಪೂರ್ವಿಕರು ಎಷ್ಟು ತ್ಯಾಗವನ್ನು ಮಾಡಿದ್ದಾರೆ ಅಂಥದ್ದು ಎಲ್ಲರಿಗೂ ತಿಳಿಯತಕ್ಕಂಥ ವಿಚಾರ. ಇಲ್ಲಿ ನಮಗೆ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಗೋಪಾಲಕೃಷ್ಣವರು ಈ ರೀತಿಯ ಹೆಸರುಗಳು ನಮಗೆಲ್ಲ ಗೊತ್ತಿವೆ. ಆದರೆ ಸ್ವಾತಂತ್ರ್ಯ ಬರೋದಕ್ಕೆ ಇದರಿಂದ ಸಾಕಷ್ಟು ಜನರು ಶ್ರಮಿಸಿದ್ದಾರೆ.
1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ಈ ಬ್ರಿಟಿಷರ ದೌರ್ಜನ್ಯಕ್ಕೆ ಮತ್ತು ದಬ್ಬಾಳಿಕೆಗೆ ನಾವು ಭಾರತೀಯರು ರೋಸ್ ಹೋಗಿದ್ದು. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮವ್ರ ಬಗ್ಗೆ ಗೊತ್ತಿದೆ ನಿಮಗೆಲ್ಲ, ಸಂಗೊಳ್ಳಿ ರಾಯರ ಬಗ್ಗೆ ಗೊತ್ತಿದೆ. ಆದರೆ ಬ್ರಿಟಿಷರು ಭಾರತದ ಎಲ್ಲ ಹಳ್ಳಿಗಳಲ್ಲಿ ಅವರು ನಡೆಸತಕ್ಕಂಥ ದೌರ್ಜನ್ಯಗಳಿಂದ ನಲುಗಿರ್ತಕ್ಕಂಥ ಅನೇಕ ಕ್ರಾಂತಿಯ ಕಿಡಿಗಳು ನಮ್ಮ ಬೆಳಕಿಗೆ ಬಂದಿಲ್ಲ ಅಂತ ಒಂದೆರಡು ಘಟನೆಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಬೆಳಗಾವಿ 1930 ಉಪ್ಪಿನ ಸತ್ಯಾಗ್ರಹ ಸಮಯ. ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ನಿಮಗೆ ಗೊತ್ತಿದೆ. ಅದಲ್ಲದೆ ಈ ರಾಣಿ ಲಕ್ಷ್ಮೀ ಪಥಕ್ ಅನ್ನುವ ಒಂದು ಸಂಘಟನೆಯನ್ನು ಇವರು ಲಕ್ಷ್ಮೀಬಾಯಿ ಸೋಹಾನಿ ಮತ್ತು ಇನ್ನೊಬ್ಬರು ಶಾಂತಿಬಾಯಿ ಕೊಪ್ಪಳ, ಇವರಿಬ್ಬರು ಬೆಳಗಾವಿಯ ಬೀದಿಗಳಲ್ಲಿ ದೇಶಭಕ್ತಿ ಗೀತೆಗಳನ್ನು ಆಡ್ತಾ ಹೆಂಗಸರ ಒಂದು ಗುಂಪನ್ನು ಕಟ್ಟಿಕೊಂಡು ಓದ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಬ್ರಿಟಿಷರು ಆ ಪಥಸಂಚಲನ ಮಾಡಬಾರ್ದು, ಜಾಗೃತಿಯನ್ನು ಮೂಡಿಸಬಾರ್ದು ಅಂತ ಹೇಳಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಆ ಲಾಠಿ ಚಾರ್ಜ್ಗೂ ಬಗ್ಗದಂತಹ ಲಕ್ಷ್ಮೀಬಾಯಿ ಸೋಹಾನಿ ಮತ್ತು ಶಾಂತಾಬಾಯಿ ಕೊಪ್ಪಳ ಇವರು ಮತ್ತೆ ಯಥಾಪ್ರಕಾರ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಮತ್ತೆ ದೇಶಭಕ್ತಿ ಗೀತೆಗಳನ್ನು ಆಡಿಕೊಂಡು ಬೆಳಗಾವಿಯ ಬೀದಿಗಳಲ್ಲಿ ಅವರು ಬ್ರಿಟಿಷರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಹೋಗ್ತಾರೆ. ಆಗ ಅವರ ಪ್ರತಿಯೊಬ್ಬರನ್ನು ಅರೆಸ್ಟ್ ಮಾಡಿ 4 ತಿಂಗಳುಗಳು ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. 4 ತಿಂಗಳ ಶಿಕ್ಷೆಯನ್ನು ಅನುಭವಿಸಿದ ನಂತರ ಅವರು ಹೊರಬಂದು ಮತ್ತೆ ಲಕ್ಷ್ಮೀಬಾಯಿ ಸೋಹಾನಿ ಮತ್ತು ಶಾಂತಿಬಾಯಿ ಕೊಪ್ಪಳ ಇವರು ಮತ್ತೆ ಮಹಿಳೆಯರ ಸಂಘವನ್ನು ಮಾಡಿಕೊಂಡು ಪಿಕೆಟಿಂಗ್ ಅಂದರೆ ಅಂಗಡಿಗಳ ಮುಂದೆ ಪರದೇಶಿಯ ಬಟ್ಟೆಗಳನ್ನು ಸುಟ್ಟಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಬೆಳಗಾವಿನಲ್ಲಿ ಪರದೇಶಿಯ ಬಟ್ಟೆಗಳು ವ್ಯಾಪಾರ ನಿಂತೋಗುತ್ತೆ. ಹೀಗೆ ಅನೇಕ ಜನರು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಅದೇ ರೀತಿ 1930ರಲ್ಲಿ ನಾಗನೂರಿನಲ್ಲಿ ಈಚಿಲು ಮರಗಳು, ಬ್ರಿಟಿಷರು ಬಿಟ್ಕೊಂಡಿರ್ತಕ್ಕಂಥ ಈಚಿಲು ಮರಗಳ ಧ್ವಂಸವನ್ನು ಮಾಡ್ತಾರೆ ಮಹಿಳೆಯರೆಲ್ಲ ಸೇರಿ. ಇದೇ ಲಕ್ಷ್ಮೀಬಾಯಿ ಸೋಹಾನಿ ಮತ್ತು ಶಾಂತಿಬಾಯಿ ಕೊಪ್ಪಳ ಮತ್ತು ಮಹಿಳೆಯರೆಲ್ಲ ಸೇರಿ ನಾಗನೂರಿನಲ್ಲಿ ಈಚಿಲು ಮರಗಳ ಧ್ವಂಸ ಮಾಡ್ತಾರೆ. ಆಗ ಬ್ರಿಟಿಷ್ ಸರ್ಕಾರ ಇಡೀ ಊರಿಗೆ ದಂಡವನ್ನು ಹಾಕುತ್ತೆ. ಆ ದಂಡವನ್ನು ಕಲೆಕ್ಟ್ ಮಾಡೋದಕ್ಕೆ ಅಸಿಸ್ಟೆಂಟ್ ಕಲೆಕ್ಟರ್ ವೇಲ್ಸ್ ಅವರು ಬರ್ತಾರೆ, ಬ್ರಿಟಿಷ್ ಅಧಿಕಾರಿ. ವೇಲ್ಸ್ ಅವರು ಬಂದಾಗ ಒಂದು ಮನೆಯಲ್ಲಿ ಗಾಂಧಿಯ ಭಾವಚಿತ್ರ ಇರುತ್ತೆ. ಆ ಗಾಂಧಿಯ ಭಾವಚಿತ್ರವನ್ನು ಕಿತ್ತಾಕಿ ರಸ್ತೆಗೆ ತಂದು ಬಿಸಾಕಿ ಬೂಟು ಕಾಲಿನಿಂದ ಗಾಂಧಿಯ ಭಾವಚಿತ್ರವನ್ನು ತುಳಿತಾರೆ. ಆಗ ಆ ಮನೆಯ ನಾಗಮ್ಮ ಅಂತಕ್ಕಂಥವರು ಮನೆಯ ಮುಂದೆ ಇದ್ದಂಥ ಚಪ್ಪಲಿ ತಗೊಂಡು ವೇಲ್ಸ್ ಅವರಿಗೆ ಬಾರಿಸ್ತಾರೆ. ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ. ಅದೇ ರೀತಿ ಬಸಪ್ಪ ಅಂಚಿನಮನಿ ಮತ್ತು ವೀರಪ್ಪ ಹೊಸೂರು ಅಂತಕ್ಕಂಥವರು ಭೂಗತ ಹೋರಾಟಗಾರರು. ಬ್ರಿಟಿಷರ ವಿರುದ್ಧ ಗೊತ್ತಿಲ್ಲದಂತೆ ರಾತ್ರಿಯ ವೇಳೆಯಲ್ಲಿ ಬ್ರಿಟಿಷರನ್ನು ಹೊಡೆಯತಕ್ಕಂಥದ್ದು, ಠಾಣೆಗಳಿಗೆ ನುಗ್ಗತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಅಡಗು ತಾಣಗಳನ್ನು ತೋರಿಸೋದಕ್ಕೆ ಬ್ರಿಟಿಷರು ಅವರ ಹೆಂಡತಿಯರನ್ನು ಅರೆಸ್ಟ್ ಮಾಡಿ ತಗೊಂಡೋಗಿ ಈ ಕಲಮಟಗಿ ಅನ್ನುವ ಒಂದು ದೇವಸ್ಥಾನದಲ್ಲಿ ಅವ್ರನ್ನ ಬೆತ್ತಲೆಗೊಳಿಸಿ ಹೊಡಿತಾರೆ. ಆದರೆ ಅವರು ತಮ್ಮ ಗಂಡಂದಿರು ಇರ್ತಕ್ಕಂಥ ತಾಣವನ್ನು ಹೇಳೋದೇ ಇಲ್ಲ. ಇಂತಹ ದೌರ್ಜನ್ಯಕ್ಕೆ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ರವರು ನಡೆಸ್ತಕ್ಕಂಥ INA ಇಂಡಿಯನ್ ನ್ಯಾಷನಲ್ ಆರ್ಮಿನ ಒಂದು ರೆಜಿಮೆಂಟ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರೆಜಿಮೆಂಟ್ನಲ್ಲಿ ನೀರಾ ಆರ್ಯ ಅಂತಕ್ಕಂಥವ್ರು ಸಿಪಾಯಿ ಆಗಿರ್ತಾರೆ, ಲೇಡೀಸ್ ಅವರು. ಅವರ ಗಂಡ ಬ್ರಿಟಿಷ್ ಸರ್ಕಾರದಲ್ಲಿ CID ಇನ್ಸ್ಪೆಕ್ಟರ್ ಆಗಿರ್ತಾರೆ, ಶ್ರೀಕಾಂತ ಜಯರಂಜನ್ ದಾಸ್ ಅಂತ. ಈ ನೀರಾ ಆರ್ಯ ಅವರು ಆಗಾಗಲೇ ಎಷ್ಟು ಬೇಸತ್ತಿರ್ತಾರೆ ಅಂದರೆ ಅವ್ರಿಗೆ ನೇತಾಜಿ ಸುಭಾಷ್ ಚಂದ್ರು ಮತ್ತು ಸ್ವಾತಂತ್ರ್ಯ ಇವೆರಡೇ ಬೇಕಾಗಿರೋದು. ಅಂತಹ ಒಂದು ಹಠವನ್ನು ತಾಳಿರ್ತಾರೆ. ಈ ನೀರಾ ಆರ್ಯರನ್ನು
ಅರೆಸ್ಟ್ ಮಾಡಿ ಬ್ರಿಟಿಷ್ ಅವರು ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಅಡಗಿಕೊಂಡಿದ್ದಾನೆ ತೋರಿಸಿ ಅಂತ ಹೇಳ್ಬಿಟ್ಟು ಆ ಯಮ್ಮನಿಗೆ ಬಡಿತಾರೆ. ಆದರೆ ಅವರು ಇಲ್ಲ ಸುಭಾಷ್ ಚಂದ್ರ ಬೋಸ್ ತೀರೋಗಿದ್ದಾರೆ ಅಂತ. ಆದರೆ ಆ ಜೈಲರ್ ಏನು ಮಾಡ್ತಾನೆ, ಇಲ್ಲ ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾರೆ. ಅರೆಸ್ಟ್ ಮಾಡಿ ಕಲ್ಕತ್ತಾ ಜೈಲಿಗೆ ಹಾಕ್ತಾರೆ ಆರ್ಯರವರನ್ನು. ಅಲ್ಲಿಂದ ಅಂಡಮಾನ್ ಜೈಲಿಗೆ ತಗೊಂಡೋಗ್ತಾರೆ. ಅಲ್ಲಿ ಆ ಬೇಡಿಯನ್ನು ಕಟ್ ಮಾಡೋದಕ್ಕೆ, ಕಾಲಿಗೆ ಮತ್ತು ಕೈಗಾಗಿರ್ತಕ್ಕಂಥ ಬೇಡಿಯನ್ನು ಕಟ್ ಮಾಡೋದಕ್ಕೆ ಒಬ್ಬ ಗಾರ್ಡನ್ ಬರ್ತಾನೆ, ಇಂಗ್ಲೀಷ್ನವನು. ಅವನು ಬಂದು ಆ ಬೇಡಿನ ಹೆಂಗೆ ಕಟ್ ಮಾಡ್ತಾನೆ ಅಂದರೆ ಸುತ್ತಿಗೆಯಲ್ಲಿ ಬಡಿತಾನೆ. ಆ ಸುತ್ತಿಗೆಯಲ್ಲಿ ಬಡಿಯುವಾಗ ಕೈ ಸ್ವಲ್ಪ ಕಿತ್ತೋಗುತ್ತೆ, ಕಾಲಿನ ಮೇಲೆ ಏಟು ಬೀಳ್ತಾ ಇರ್ತವೆ. ಆಗ ನೀಡ ಆರ್ಯ, ನೀನು ಕಾಲ ಮೇಲೆ ಹೊಡಿತಾ ಇದೆಯಾ, ಮಹಿಳೆಯರಿಗೆ ಗೌರವ ಕೊಡು ಅಂತ ಹೇಳ್ತಾನೆ. ಕಾಲ ಮೇಲೆ ಹೊಡೆಯೋದಂದೇ ಅಲ್ಲ, ನಿನ್ನ ಎದೆ ಮೇಲೆ ಹೊಡಿತೀನಿ ನಾನು ಅಂತ ಹೇಳ್ತಾನೆ. ಆಗ ನೀರ ಜೋರಾಗಿ ಉಗುಳ್ತಾಳೆ ಗಾರ್ಡನ್ ಮೇಲೆ. ಆಗ ಜೈಲರ್ ಬಂದು ಏನು ಮಾಡ್ತಾನೆ, ಅವಳನ್ನು ಭಾಳ ಚಿತ್ರಹಿಂಸೆ ಕೊಡ್ತಾನೆ. ಹೀಗೆ ಅಂಡಮಾನ್ ಜೈಲಿಂದ ಬಿಡುಗಡೆ ಆದಮೇಲೆ CID ಆಗಿರ್ತಕ್ಕಂಥ ಗಂಡ ಶ್ರೀಕಾಂತ್ ಚಿತ್ತರಂಜನ್ ದಾಸು ಸುಭಾಷರವರು ಅಡಿಕೊಂಡಿರೋ ತಾಣವನ್ನು ಗುರುತು ಮಾಡ್ತಾರೆ. ಆಗ ನೀಡ ಗಂಡನನ್ನೇ ಕೊಲೆ ಮಾಡ್ತಾಳೆ. ಯಾಕೆಂದರೆ ಸ್ವಾತಂತ್ರ್ಯಕ್ಕಾಗಿ ಎಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಹಿಡ್ಕೊಟ್ಬಿಡ್ತಾರೋ ಬ್ರಿಟಿಷ್ ಅವ್ರಿಗೆ ಅಂತೇಳಿ ಗಂಡನನ್ನೇ ಕೊಲೆ ಮಾಡ್ತಾರೆ. ಮತ್ತೆ ಅರೆಸ್ಟ್ ಮಾಡ್ತಾರೆ ನೀಡ ಆರ್ಯರನ್ನ ಅರೆಸ್ಟ್ ಮಾಡಿ ಮತ್ತೆ ಅಂಡಮಾನ್ ಜೈಲಿಗೆ ಹಚ್ಚಿಬಿಟ್ಟು ಜೈಲರ್ ಏನು ಮಾಡ್ತಾನೆ, ಕತ್ತಿಯಿಂದ ಅವಳ ಎದೆಯನ್ನು ಕುಯ್ದಾಕ್ತಾರೆ. ಒಂದು ಭಾಗದ ಎದೆಯನ್ನು ಕುಯ್ದಾಕ್ತಾರೆ. ಸ್ವತಂತ್ರ ಬಂದಾದಮೇಲೆ ಅದೇ ನೀಡ ಅವರು ಕಲ್ಕತ್ತಾದಲ್ಲಿ ಇರ್ತಾರೆ. ಅವರು ಯಾವುದೇ ಅವ್ರಿಗೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ, ಆ ಸ್ವಾತಂತ್ರ್ಯ ಹೋರಾಟಕ್ಕೆ ದುಡಿದಿದ್ದಕ್ಕೆ ಯಾವುದೇ ಪರಿಹಾರ ಕೊಡೋದಿಲ್ಲ. ಹೂವನ್ನು ಕಟ್ಕೊಂಡು ಹೂವನ್ನು ಮಾರಾಟ ಮಾಡಿಕೊಂಡು ಜೀವನ ಮಾಡಿ, ಹೀಗೆ ಇಂಥ ಎಷ್ಟೋ ಘಟನೆಗಳು ಇವೆ. ನಮ್ಮ ಪೋಷಕರು ಸ್ವತಂತ್ರದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಇಂತಹ ವ್ಯಕ್ತಿಗಳ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು. ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ, ಎಷ್ಟು ಕೊಲೆಗಳಾಗಿವೆ, ಎಷ್ಟು ಚಿತ್ರಹಿಂಸೆ ಪಟ್ಟಿದ್ದಾರೆ ಪೂರ್ವಿಕರು ಅನ್ನುವ ಒಂದು ಇದನ್ನು ಪರಿಚಯವನ್ನು ಮಕ್ಕಳು ಮಾಡಿಕೊಡ್ಬೇಕು. ನಮಗೆ ಸ್ವಾತಂತ್ರ್ಯಕ್ಕಾಗಿ ದುಡಿದಿರ್ತಕ್ಕಂಥ ಮಹಾತ್ಮ ಗಾಂಧಿ ಗೊತ್ತು, ಸುಭಾಷ್ ಚಂದ್ರ ಬೋಸ್ ಗೊತ್ತು. ಆದರೆ ಅದ್ರ ಹಿಂದೆ ಸಾಕಷ್ಟು ಬ್ರಿಟಿಷರ ವಧೆಗಳನ್ನು ತಿಂದು ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರು ಗೊತ್ತಿಲ್ಲ. ಕೂಲಿ ತೇವನ್, ಮುತ್ತುರಾಮಲಿಂಗ, ವಿಜಯರಾಘವನ್ ಸೇತುಪತಿ, ಭಾಸ್ಕರ ಸೇತುಪತಿ, ಮತ್ತು ಸತಾರದ ರಂಗೋ ಬಾಪೂಜಿ ಗುಪ್ತೆ, ಹೈದರಾಬಾದ್ನ ರಂಗರಾವು, ಮುಂಡರಗಿ ಭೀಮರಾಯ, ಮತ್ತು ಮುಳುಬಾಗ್ಲು ಸ್ವಾಮಿ, ನಂದಕುಮಾರು, ನಾಯಿಕಾದೇವಿ, ಮತ್ತು ರಾಜನಾರಾಯಣ ಬಸು, ಉಮಾಜಿ ನಾಯಕ, ಇಂತಹ ಗೊತ್ತಿಲ್ಲದಿರ್ತಕ್ಕಂಥ ಎಷ್ಟೋ ಹೆಸರುಗಳು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು. ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಪರಿಚಯವನ್ನು ಮಕ್ಕಳು ಮಾಡಿಕೊಟ್ರೆ ಮಕ್ಕಳು ಗೊತ್ತಾಗುತ್ತೆ, ಸ್ವಾತಂತ್ರ್ಯ ಪಡೆಯೋದಕ್ಕೆ ಬ್ರಿಟಿಷವರು ನಮ್ಮ ಮೇಲೆ ಇಷ್ಟೊಂದು ಹಿಂಸೆ ಕೊಟ್ಟಿದ್ರ ಅನ್ನೋ ಅರಿವು ಅವ್ರಿಗೆ ಬರ್ತದೆ. ಹಾಗಾಗಿ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ, ತುಂಬ ಜನರ ಅತ್ಯಾಚಾರ ಮತ್ತು ದಬ್ಬಾಳಿಕೆ, ಕೊಲೆ ಇವುಗಳನ್ನೆಲ್ಲ ನಮ್ಮ ಪೂರ್ವಿಕರು ಅನುಭವಿಸಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗೋಣ. ಮಕ್ಕಳೇ, ನೀವೆಲ್ಲ ಚೆನ್ನಾಗಿ ಓದಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಾಗ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಮತ್ತು ಏನು ಭ್ರಷ್ಟಾಚಾರ ಇವುಗಳನ್ನೆಲ್ಲ ನಿಮ್ಮ ಸೇವೆ ಮಾಡುವಾಗ ಸಮಾಜವನ್ನು ತಿದ್ದುತಕ್ಕಂಥ ಕೆಲಸ ನಿಮ್ಮೇಲೂ ಇದೆ, ನಮ್ಮೇಲೂ ಇದೆ. ಹಾಗಾಗಿ ಮುಂದೆ ನೀವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿ ಅಧಿಕಾರಿಗಳಾಗಿ ಈ ಸಮಾಜವನ್ನು, ಈ ಭಾರತವನ್ನು ನಾವೆಲ್ಲ ಕಾಪಾಡಿಕೊಂಡು ಹೋಗಬೇಕಾಗಿದೆ. ಅಸಮಾನತೆಯನ್ನು, ಮೌಢ್ಯಗಳನ್ನು ಇವುಗಳನ್ನೆಲ್ಲ ತೊಲಗಿಸಬೇಕಾಗಿದೆ. ಅಂಥ ಕೆಲಸವನ್ನು ನೀವೆಲ್ಲ ಮಾಡಿ ಮಕ್ಕಳು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಎಚ್ ತುಕಾರಾಮ್ರವರಿಗೆ, CP ಸುವರ್ಣ ತುಕಾರಾಮ್ರವರಿಗೆ, ವಿನಾಯಕ್ರವರಿಗೆ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.